ಹಲೋ ಫ್ರೆಂಡ್ಸ್, ರುಚಿ ಟಿವಿಗೆ ಸ್ವಾಗತ. ಈಗ ನಾವು ರವೆ ಉಂಡೆ ಪಾಕ ಇಲ್ಲದೆ ಹೇಗೆ ಮಾಡೋದಂತ ನೋಡೋಣ. ಅದಕ್ಕೆ ಬೇಕಾಗಿರೋದು 1 ಕಪ್ನಷ್ಟು ಚಿರೋಟಿ ರವೆ, 3/4 ಕಪ್ ಸಕ್ಕರೆ. ನಿಮಗೆ ಸ್ವೀಟ್ ಜಾಸ್ತಿ ಬೇಕಂದರೆ 1 ಕಪ್ ಚಿರೋಟಿ ರವೆಗೆ 1 ಕಪ್ ಸಕ್ಕರೆ ಹಾಕ್ಕೊಳ್ಳಿ. ನಾನಿಲ್ಲಿ 3/4 ಕಪ್ನಷ್ಟು ಸಕ್ಕರೆ ತೊಗೊಂಡಿದ್ದೀನಿ. ತುರಿದ ಒಣ ಕೊಬ್ಬರಿ ಅರ್ಧ ಕಪ್ಪು, ದ್ರಾಕ್ಷಿ ಸ್ವಲ್ಪ, ಗೋಡಂಬಿ ಸ್ವಲ್ಪ, ಏಲಕ್ಕಿ ಪುಡಿ ಅರ್ಧ ಸ್ಪೂನು, 2 ಸ್ಪೂನ್ ತುಪ್ಪ ಮತ್ತು ಅರ್ಧ ಕಪ್ನಷ್ಟು ಹಾಲು ತಗೊಂಡು. ಈಗ ನಾನು ಒಂದು ಪ್ಯಾನ್ಗೆ ಅರ್ಧ ಸ್ಪೂನ್ನಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಇದರಲ್ಲಿ ಗೋಡಂಬಿ ದ್ರಾಕ್ಷಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈಗ ಗೋಡಂಬಿ ದ್ರಾಕ್ಷಿ ಫ್ರೈ ಆಗಿದೆ. ಇದನ್ನು ಒಂದು ಬೌಲ್ಗೆ ತೆಗೆದಿಟ್ಕೊಳ್ತಾ ಇದ್ದೀನಿ. ಇದೇ ಪ್ಯಾನ್ಗೆ ನಾನು ಚಿರೋಟಿ ರವೆ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ನಾನು ಸಣ್ಣ ಉರಿಯಲ್ಲೇ ಹುರ್ಕೊಳ್ತಾ ಇದ್ದೀನಿ. ಏಕೆಂದರೆ ರವೆ ಚಿಕ್ಕದಾಗಿರೋದ್ರಿಂದ ಅದನ್ನು ಸಣ್ಣ ಉರಿಯಲ್ಲೇ ಬೇಯಿಸ್ಕೋಬೇಕು. ನಮಗೆ 10ರಿಂದ 15 ನಿಮಿಷದಲ್ಲಿ ನಮಗೆ ರವೆ ಉಂಡೆ ರೆಡಿ ಆಗುತ್ತೆ. ನಾವು ಪಾಕ ಮಾಡೋದ್ರಿಂದ ಒಂದೊಂದು ಸಾರಿ ಪಾಕ ಗಟ್ಟಿಯಾಗುತ್ತೆ, ಇಲ್ಲ ಅಂದರೆ ತೆಳ್ಳಗಾಗುತ್ತೆ. ಆದರೆ ಈ ರೀತಿ ಮಾಡೋದ್ರಿಂದ ಆ ಸಮಸ್ಯೆ ಇರಲ್ಲ ಮತ್ತು ಇದನ್ನು ಸುಲಭವಾಗಿ ಮಾಡ್ಕೋಬೋದು. ಟೇಸ್ಟ್ ಏನೂ ಚೇಂಜ್ ಆಗಲ್ಲ, ಅದೇ ಟೇಸ್ಟ್ ಇರುತ್ತೆ. ರವೆನೂ ನಾನು 5 ನಿಮಿಷ ಹುರ್ಕೊಂಡಿದ್ದೀನಿ. ಈಗ ಇದು ಘಮ್ ಅಂತ ವಾಸನೆ ಬರ್ತಿದೆ. ಈಗ ಗ್ಯಾಸ್ ಆಫ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಈಗ ಕೊಬ್ಬರಿ, ದ್ರಾಕ್ಷಿ, ಗೋಡಂಬಿ, ಏಲಕ್ಕಿ ಪುಡಿ ಮತ್ತು ನಾನು ಪುಡಿ ಮಾಡ್ಕೊಂಡಿರುವಂಥ ಸಕ್ಕರೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಚೆನ್ನಾಗಿ ಮಿಕ್ಸ್ ಆಗಿದೆ. ಇದು ತುಂಬ ಬಿಸಿ ಇದೆ, ಸ್ವಲ್ಪ ತಣ್ಣಗಾಗಲಿ. ನೋಡಿ ಫ್ರೆಂಡ್ಸ್, ಈವರೆಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ. ಹಾಗೆ ವಿಡಿಯೋ ವಿಡಿಯೋ ನೋಟಿಫಿಕೇಷನ್ಗಾಗಿ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನೋಡಿ, ಈಗ ಸ್ವಲ್ಪ ತಣ್ಣಗಾಗಿದೆ. ತುಂಬ ತಣ್ಣಗಾಗೋದು ಬೇಡ, ನಮ್ಮ ಕೈಯಲ್ಲಿ ಮುಟ್ಟುವಷ್ಟಿದ್ದರೆ ಸಾಕು. ಈಗ ಸ್ವಲ್ಪ ಹಾಲು ಮಿಕ್ಸ್ ಮಾಡಿಕೊಂಡು ಉಂಡೆ ಕಟ್ಟೋಣ. ಈಗ ಉಂಡೆ ರೆಡಿಯಾಗಿದೆ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಧನ್ಯವಾದಗಳು.